ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯರಾದಂಥ ಶ್ರೀ ಶಿವಂ ಗುರೂಜಿಯವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಾತಕ ವಿಶ್ಲೇಷಣೆ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಕುಜದೋಷ ಅನ್ನೋದ್ರ ಬಗ್ಗೆ. ಎಲ್ಲರೂ ಕೇಳಿರ್ಬಹುದು ಕುಜದೋಷ ಅಂತ ಹೇಳಿ ಬಹಳಷ್ಟು ಜನ ಹೇಳೋದನ್ನ ನೀವು ಕೇಳಿರ್ಬೋದು. ಕುಜದೋಷ ಇದೆ ಹುಡುಗಿಗೆ, ಆ ಹುಡುಗಿನ ನಾವು ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ಬೋದಾ, ಅದರಿಂದ ಏನು ತೊಂದರೆ ಇಲ್ವಾ, ಈ ರೀತಿ ಎಲ್ಲ ಪ್ರಶ್ನೆಗಳು ಜನ ಕೇಳೋದನ್ನ ನೀವು ನೋಡಿರ್ಬೋದು. ಏನಿದು ಕುಜದೋಷ, ಅದಕ್ಕೆ ಪರಿಹಾರ ಏನು, ಯಾವ ತರ ಬರುತ್ತೆ ಅದು ಕುಜದೋಷ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತು ಅಂತಂದ್ರೆ, ಕುಜದೋಷ ಅಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸೋದು ನಾಡಿ ಜ್ಯೋತಿಷ್ಯದಲ್ಲಿ ಹುಡುಗಿ ಅಥವಾ ಹುಡುಗನ ತಂದೆ ತಾಯಿ ಹೇಗೆ ಬಾಳಿ ಬದುಕಿದ್ರು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ನೋಡ್ತೀವಿ. ಅಂದ್ರೆ ಅವರ ಜೀವನದಲ್ಲಿ ಏನೇನು ಯಾವ್ಯಾವ ರೀತಿ ಬದುಕಿದ್ದಾರೆ, ಆದ್ರಿಂದ ಬಂದಂತ ಶಾಪಗಳಿರ್ಬೋದು, ದೋಷಗಳಿರ್ಬೋದು, ಅದು ಆ ಮಕ್ಕಳ ಜಾತಕದಲ್ಲಿ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಇದನ್ನ ನಾವು ಒಂದ್ ರೀತಿಯಾಗಿ ಇವ್ಯಾಲ್ಯೂಯೇಟ್ ಮಾಡೋದು ಅಂತಾನು ಹೇಳ್ಬೋದು. ಅಂದ್ರೆ ಒಂದು ಹೆಣ್ಣಿನ ಅಥವಾ ಗಂಡಿನ ತಂದೆ ತಾಯಿ ಅಥವಾ ಅವ್ರ ಪೂರ್ವಜರು, ಅವ್ರ ತಾತ ಅಜ್ಜಿ ಹೇಗೆ ಬಾಳಿ ಬದುಕಿದ್ರು ಅನ್ನೋದನ್ನ ಒಂದು ಮೌಲ್ಯಮಾಪನವಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಈ ದೋಷ ಅನ್ನೋದು ಮುಖ್ಯವಾಗಿ ರಕ್ತದಲ್ಲೇ ಬಂದಿರತ್ತೆ. ಅಂದ್ರೆ ಒಂದು ಎಕ್ಸಸ್ ಕಂಡೀಷನ್ ಇರ್ಬೋದು ಅಥವಾ ಶಾರ್ಟೇಜ್ ಕಂಡೀಷನ್ ಇರ್ಬೋದು. ಸೊ ಅದನ್ನ ಹೇಗೆ ತಿಳ್ಕೋಬೇಕು, ಯಾವ ರೀತಿ ನಾವು ಅದನ್ನ ವಿಮರ್ಶಿಸ್ತೀವಿ ಅನ್ನೋದನ್ನ ಈಗ ಜಾತಕದ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೇ ಜಾತಕ ಇದು ಒಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ ಕುಜ ವೃಷಭ ರಾಶಿಯಲ್ಲಿದ್ದಾರೆ ಮತ್ತೆ ಭೂತತ್ವದಲ್ಲಿದ್ದಾರೆ. ಹಾಗಾಗಿ ಈ ರಾಶಿಯವರಿಗೆ ಯಾವುದೇ ರೀತಿಯಾದಂತ ಕುಜದೋಷ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯಾವುದೇ ಗ್ರಹ ಸಂಯೋಗ ಕೂಡ ಇಲ್ಲ. ಕುಜದೋಷ ಅರ್ಥ ಮಾಡ್ಕೊಳ್ಬಹುದಾದಂತ ಯಾವುದೇ ಗ್ರಹಗಳ ಒಂದು ಸಂಯೋಗ ಕೂಡ ಈ ಜಾತಕದವ್ರಿಗಿಲ್ದೇ ಇರೋ ಕಾರಣ ಈ ಜಾತಕದಲ್ಲಿ ಯಾವುದೇ ರೀತಿಯಾದ ಕುಜದೋಷ ಇಲ್ಲ. ಬಹಳ ಚೆನ್ನಾಗಿದೆ ಈ ಜಾತಕ ಅಂತ ಹೇಳ್ಬೋದು. ಈಗ ಮುಂದಿನ ಜಾತಕ ನೋಡೋದಾಯ್ತು ಅಂತಂದ್ರೆ, ಇದು ಒಂದು ಪುರುಷ ಜಾತಕ. ಈ ಜಾತಕದಲ್ಲಿ ಕುಜನಿಗೆ ವಾಯು ತತ್ವದಲ್ಲಿದ್ದಾರೆ, ಕುಜಗ್ರಹರು ವಾಯು ತತ್ವದಲ್ಲಿದ್ದಾರೆ. ಜೊತೆಗೆ ಕುಜ ಮತ್ತೆ ಬುಧ ಗ್ರಹರ ಸಂಯೋಗ ಕೂಡ ಈ ಜಾತಕರಿಗಿದೆ. ಸೊ ಈ ಜಾತಕಸ್ಥರಿಗೆ ಕುಜದೋಷ ಇದೆ ಅಂತ ಹೇಳಬಹುದು ನಾವು. ಯಾಕೆ ಅಂತಂತಂದ್ರೆ ಇಲ್ಲಿ ಕುಜ ಮತ್ತೆ ಬುಧ ಸಂಯೋಗ ಇರೋದ್ರಿಂದ ಈ ಜಾತಕರದು ಕುಜದೋಷ ಅಂದ್ರೆ ಸ್ವಲ್ಪ ಎಕ್ಸಸ್ ಕಂಡೀಷನ್ ಅಂತ ಹೇಳ್ಬೋದು. ಇವ್ರಿಗೆ ನಾವೇನ್ ಮಾಡ್ಬೋದು ಅಂತಂದ್ರೆ, ಇದೇ ರೀತಿಯಾಗಿ ಕುಜದೋಷ ಇರೋ ಅಂತ ಹುಡುಗಿನೇ, ಈಗ ಕುಜ ಬುಧ ಸಂಯೋಗ ಅಥವಾ ಕುಜ ರಾಹು ಸಂಯೋಗ ಇರೋ ಅಂತ ಒಂದು ಹೆಣ್ಣನ್ನ ತಂದು ಮದುವೆ ಮಾಡಿದ್ರೆ ಅದೇ ಇವರ ಕುಜದೋಷಕ್ಕೆ ಒಂದು ರೀತಿಯಾದ ಪರಿಹಾರ ಅಂತ ಹೇಳ್ಬೋದು. ಈಗ ಮುಂದಿನ ಜಾತಕ ನೋಡೋದಾಯ್ತು ಅಂತಂದ್ರೆ, ಇದು ಸಹ ಒಂದು ಪುರುಷ ಜಾತಕ. ಈ ಜಾತಕಸ್ತ್ರ ಕುಜಗ್ರಹರು ವಾಯು ತತ್ವದಲ್ಲಿದ್ದಾರೆ. ಜೊತೆಗೆ ಇವರಿಗೂ ಸಹ ಕುಜ ಕೇತು ಸಂಯೋಗ ಇದೆ. ಇಲ್ಲಿ ಕುಜ ಗ್ರಹರಿಗೆ ಬೇರೆ ಗ್ರಹಗಳ ಸಂಯೋಗ ಅಂದ್ರೆ ರಾಹು ಕೇತು ಅಥವಾ ಬುಧ ಸಂಯೋಗ ಇದ್ದಾಗ ಏನಾಗುತ್ತೆ, ಕುಜದೋಷ ಅಂತಂದ್ರೆ ನಾವು ನಾಡಿ ಜ್ಯೋತಿಷ್ಯದಲ್ಲಿ ಒಂದು ಅಂಗ ವೈಫಲ್ಯ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಅಂಗ ಸೌಷ್ಠವ ಇರಲ್ಲ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ಅಂಗ ನ್ಯೂನ್ಯತೆ ಇರುತ್ತೆ. ಕಣ್ಣು ಮೆಲ್ಲಗಣ್ಣಿರ್ಬೋದು, ಅಥವಾ ಬಾಡಿ ಅರ್ಧ ಒಂದ್ ಕಡೆ ಉದ್ದ ಒಂದ್ ಕಡೆ ಸಣ್ಣ ಇರೋದಿರ್ಬೋದು, ಇಲ್ಲ ತೀರಾ ಸಣ್ಣಗಿದ್ದಾರೆ, ತುಂಬಾ ದಪ್ಪ ಇದ್ದಾರೆ, ತಲೆಯಲ್ಲಿ ಕೂದ್ಲು ಕಡಿಮೆ ಇದೆ, ಈ ರೀತಿಯಾದ ಕೆಲವೊಂದು ನ್ಯೂನ್ಯತೆಗಳಿರತ್ತೆ. ಅಷ್ಟೇ ಹೊರತು ಬೇರೆ ಇನ್ಯಾವುದೇ ರೀತಿಯಾದ ಸಮಸ್ಯೆ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ರೀತಿ ಕುಜದೋಷ ಇರೋರಿಗೆ ಇನ್ನೊಂದು ಕುಜದೋಷ ಇರುವಂತ ಒಂದು ಕನ್ಯೆಯನ್ನೇ ನೋಡಿ ನಾವು ವಿವಾಹ ಮಾಡಿಸಿದಾಗ ಅದು ಅಲ್ಲಿ ಬ್ಯಾಲೆನ್ಸ್ ಆಗತ್ತೆ, ಸಮ ಆಗತ್ತೆ. ಸಪೋಸ್ ಇವ್ರಿಗೇನಾದ್ರೂ ನಾವು ಕುಜದೋಷ, ಈಗ ಮೊದಲನೇ ಒಂದು ಜಾತಕ ನಾವೇನ್ ನೋಡಿದ್ವಿ, ಅವ್ರಿಗೆ ಯಾವುದೇ ಕುಜದೋಷ ಇಲ್ಲ ಅಂತ ಹೇಳಿದ್ವಿ. ಅಂಥ ಒಂದು ಕನ್ಯೆಯನ್ನ ತಂದು ಇವ್ರಿಗೆ ವಿವಾಹ ಮಾಡಿದ್ರೆ ಅಲ್ಲಿ ವಿವಾಹದಲ್ಲಿ ಕೆಲವೊಂದು ಜಗಳಗಳಾಗೋದಿರ್ಬೋದು ಅಥವಾ ಮನಸ್ತಾಪಗಳು ಬರುವಂತ ಸಂದರ್ಭಗಳು ಜಾಸ್ತಿ. ಯಾಕೆ ಅಂದ್ರೆ ಕುಜದೋಷ ಇಲ್ಲ ಅಂತಂದ್ರೆ ಅವ್ರಿಗೆ ಲೈಫಲ್ಲಿ ಆಪರ್ಚುನಿಟೀಸ್ ಚೆನ್ನಾಗಿರತ್ತೆ, ಆಪ್ಷನ್ಸ್ ಚೆನ್ನಾಗಿರತ್ತೆ. ಕುಜದೋಷ ಇದ್ದಾಗ ಏನಾಗುತ್ತೆ, ಇವ್ರಿಗೆ ಆಪ್ಷನ್ಸ್ ಕಡಿಮೆ ಆಗತ್ತೆ.
ಆವಾಗ ಇವ್ರಿಗೆ ಮನಸ್ಸಿನಲ್ಲಿ ನಾನು ಇವ್ರಿಗಿನ್ನ ಕಡಿಮೆ, ಇವ್ರು ನನ್ಗೆ ಬೆಲೆ ಕೊಡಲ್ಲ, ಮರ್ಯಾದೆ ಕೊಡಲ್ಲ, ಈ ತರದೆಲ್ಲ ಭಾವನೆಗಳು ಅವರಿಬ್ಬರ ಮಧ್ಯೆ ಬಂದು ಅದರಿಂದ ಸಂಸಾರದಲ್ಲಿ ಒಂದು ಜಗಳಗಳಾಗೋದಿರ್ಬೋದು, ಮನಸ್ತಾಪಗಳು ಬರೋದಿರ್ಬೋದು, ಈ ತರದ್ದೆಲ್ಲ ಆಗುತ್ತೆ. ಆದ ಕಾರಣ ನಾವೇನ್ ಹೇಳ್ತೀವಿ ಅಂದ್ರೆ, ಇವರಿಗೆ ಕುಜದೋಷ ಏನು ದೋಷ ಇವ್ರಿಗಿದೆ ಅಂಥದ್ದೇ ಇರುವಂತ ಹುಡುಗಿನ ನೋಡಿ ಮದುವೆ ಮಾಡಿದಾಗ ಅವ್ರಿಗೆ ಅಲ್ಲಿ ಸಮ ಆಗತ್ತೆ, ಯಾವುದೇ ರೀತಿಯಾದ ದೋಷಗಳು ಬರಲ್ಲ. ಅದೇ ಇವರ ದೋಷಕ್ಕೆ ಪರಿಹಾರ ಅಂತ ನಾವು ಹೇಳ್ಬೋದು. ಈಗ ಮುಂದಿನ ಜಾತಕ ನೋಡೋಣ. ಇದು ಸಹ ಒಂದು ಪುರುಷ ಜಾತಕ. ಈ ಜಾತಕರಿಗೆ ಕುಜಗ್ರಹರು ವಾಯು ತತ್ವದಲ್ಲಿದ್ದಾರೆ. ಅದರ ಜೊತೆಗೆ ಇವರಿಗೆ ಕುಜ ಮತ್ತೆ ಚಂದ್ರಗ್ರಹರ ಸಂಯೋಗ ಮತ್ತೆ ಕುಜ ಮತ್ತೆ ಕೇತು ಗ್ರಹ ಸಂಯೋಗ, ಎರಡು ಸಂಯೋಗಗಳಿರೋದ್ರಿಂದ ಇವ್ರದ್ದು ಸಹ ಕುಜದೋಷ ಇರುತ್ತೆ. ಇವರಲ್ಲೂ ಸಹ ಕೆಲವೊಂದು ಅಂಗನ್ಯೂನ್ಯತೆಗಳಿರುತ್ತೆ. ಅದು ಕೆಲವೊಂದ್ಸತಿ ಮೇಲೆ ಹೊರಗೆ ಕಾಣಿಸ್ದೇ ಇರ್ಬೋದು, ದೇಹದ ಒಳಗೆ ಇರ್ಬೋದು, ರಕ್ತ ಕೆಟ್ಟಿರ್ಬೋದು, ಬೇರೆ ಇನ್ನೇದಾದ್ರೂ ಒಳಗಿನಿಂದ ದೇಹದಲ್ಲಿ ಏನಾದ್ರೂ ಒಂದು ನ್ಯೂನ್ಯತೆ ಇರತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಈ ಗ್ರಹಕ್ಕೆ ಸಂಯೋಗ ಇರೋರಿಗೆ ನಾವು ಆಗ್ಲೇ ಹೇಳ್ದಂಗೆ ಇದೇ ರೀತಿಯಾದ ಒಂದು ಸಂಯೋಗ ಇರೋಂತ ಹೆಣ್ಣನ್ನ ಮದುವೆ ಮಾಡಿದಾಗ ಇವರ ಜೀವನ ಚೆನ್ನಾಗೇ ಇರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಯಾವುದೇ ತೊಂದರೆ ಇರಲ್ಲ, ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಅದೇ ಬೇರೆ ಯಾವ್ದನ ಕುಜದೋಷ ಇಲ್ಲದೆ ಇರತಕ್ಕಂತ ಹೆಣ್ಣನ್ನ ತಂದು ಮದುವೆ ಮಾಡಿದಾಗ ಇವರಲ್ಲಿ ನ್ಯೂನ್ಯತೆಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಇವರಲ್ಲಿ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ಬಹಳ ಇರುತ್ತೆ. ಯಾಕಂದ್ರೆ ಇವರಿಗೆ ಚಂದ್ರಗ್ರಹ ಸಂಯೋಗ ಇರೋದ್ರಿಂದ, ಚಂದ್ರ ಮನಸ್ಸಿಗೆ ಕಾರಕನಾಗಿರೋದ್ರಿಂದ ಕೆಲವೊಂದ್ಸತಿ ಇವ್ರಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಇವಳಿಗೆ ನಾನು ಇವಳು ನನ್ನಿಂದ ಚೆನ್ನಾಗಿ ಓದಿದಾಳೆ, ಇಲ್ಲ ಇವಳು ನನ್ಗಿನ್ನ ನೋಡಕ್ ಚೆನ್ನಾಗಿದ್ದಾಳೆ ಅನ್ನೋದೊಂದು ಫೀಲಿಂಗ್ ಇವ್ರಿಗೆ ಬರುತ್ತೆ. ಹಾಗಾಗಿ ಇವ್ರಿಗೆ ಯಾವುದೇ ದೋಷ ಇಲ್ಲದೆ ಇರತಕ್ಕಂಥ ಹುಡುಗಿನಲ್ದೆ ಕುಜದೋಷ ಅಂದ್ರೆ ಈಗಾಗ್ಲೇ ಹೇಳ್ದಂಗೆ ಕುಜನಿಗೆ ರಾಹು ಸಂಯೋಗ ಇರ್ಬೋದು, ಚಂದ್ರ ಸಂಯೋಗ ಇರ್ಬೋದು, ಕೇತು ಸಂಯೋಗ ಇರ್ಬೋದು, ಈ ರೀತಿಯಾಗಿ ಆ ಒಂದು ಸಂಯೋಗ ಇರುವಂತ ಹೆಣ್ಣನ್ನೇ ತಂದು ವಿವಾಹ ಮಾಡಿದಾಗ ಇವರ ಜೀವನ ಕೂಡ ಬಹಳ ಚೆನ್ನಾಗಿರತ್ತೆ. ನಾ ಆಗ್ಲೇ ಹೇಳ್ದಂಗೆ ಅಂಗಸೌಷ್ಠವ ಇಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ. ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಗುರುಗಳನ್ನ ಹೋಗಿ ಕೇಳ್ತಾ ಇದ್ದಿದ್ದೆ ಹಾಗೆ ವಧು ನಿರೀಕ್ಷಣ ಅಂತಂದ್ರೆ ಹೆಣ್ಣನ್ ನೋಡಕ್ ಹೋಗ್ಬೇಕು ಅಂತಂದಾಗ ಗುರುಗಳನ್ನ ಅಪ್ಪಣೆ ಪಡೆಯಕ್ ಹೋದಾಗ ಒಂದು ಹೆಣ್ಣಿನಲ್ಲಿ ಇರ್ಬೇಕಾಗಿರೋಂಥ ಕೋಮಲತೆ, ಬೆಡಗು, ಬಿಣ್ಣಾಣ, ವಯ್ಯಾರ ಇದೆಲ್ಲಾ ಇರೋಂಥ ಹೆಣ್ಣನ್ನ ನನಗೆ ನೋಡ್ಕೊಡಿ ಗುರುಗಳೇ, ಹಾಗ್ ಮಾಡಿದ್ರೆ ನಿಮ್ಮ 3 ತಲೆಮಾರಿನವರೆಗೂ ನಾವು ನಿಮಗೆ ಋಣಿಗಳಾಗಿರ್ತೀವಿ, ನಿಮ್ಮ ಭಕ್ತರಾಗಿರ್ತೀವಿ ಅಂತ ಹೇಳಿ ಕೇಳ್ಕೊಳ್ಳೋದು ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಇವಾಗ ಯಾರು ಆ ರೀತಿ ಮಾಡಲ್ಲ. ಬಟ್ ಆ ಒಂದು ಅಂಗಸೌಷ್ಠವ ಅಥವಾ ಒಂದು ಬೆಡಗು ಬಿಣ್ಣಾಣ ಹೆಣ್ಣಿನಲ್ಲಿರತ್ತೆ. ಈ ದೋಷ ಇರೋರಿಗೆ ಅದೆಲ್ಲ ಯಾವುದು ಇರಲ್ಲ. ಹಾಗಾಗಿ ಕುಜದೋಷ ಇರೋರಿಗೆ ಕುಜದೋಷ ಇರೋಂತ ಹೆಣ್ಣನ್ನೇ ಅಥವಾ ಕುಜದೋಷ ಇರೋ ಹೆಣ್ಣಿಗೆ ಕುಜದೋಷ ಇರೋ ಗಂಡನ್ನೇ ಒಂದು ಗಂಡನ್ನ ನೋಡಿ ಮದುವೆ ಮಾಡಿದಾಗ ಅವರ ಜೀವನ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಜಗಳಗಳು, ಮನಸ್ತಾಪಗಳು ಅವರ ಜೀವನದಲ್ಲಿ ಬರಲ್ಲ. ಸೊ ಇದು ಕೆಲವೊಂದು ಜಾತಕಗಳು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಿಕ್ಕಿದ್ದ ಜಾತಕದ ದೋಷಗಳು ಹೇಗೆ ಪರಿಹಾರ ಮಾಡ್ಬೋದು, ಬೇರೆ ಇನ್ನೇನ್ ದೋಷಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಶ್ರೀ ಶಿವಂ ಗುರೂಜಿ ಅವರಿಗೆ ವಂದನೆಗಳನ್ನ ಸಮರ್ಪಿಸ್ತಾ ಇವತ್ತಿನ ಈ ಜಾತಕ ವಿಶ್ಲೇಷಣೆ ಕಾರ್ಯಕ್ರಮನ ಮುಗಿಸೋಣ. ಧನ್ಯವಾದಗಳು ಗುರುಗಳೇ.